ನೀವೆಲ್ಲ ಬೇಬೀಸ್ಗೂ ವೈಟಮಿನ್ D3 ಅನ್ನೋ ಡ್ರಾಪ್ಸ್ ಕೊಡ್ತಾ ಇರ್ತೀರಾ. ಅದು ಹೇಗೆ ಕೊಡಬೇಕು, ಯಾವಾಗ ಕೊಡಬೇಕು, ಎಷ್ಟುವರೆಗೂ ಕೊಡಬೇಕು ಅಂತ ನಾನು ಹೇಳ್ಕೊಡ್ತೀನಿ. ನಾನು ನಿಮ್ಮ ಮಕ್ಕಳ ಡಾಕ್ಟರ್ ಸುನಿಲ್. ಫಾಲೋ ದಿಸ್ ಅಕೌಂಟ್ ಆ್ಯಂಡ್ ಶೇರ್ ಇಟ್ ಯುವರ್ ಫ್ಯಾಮಿಲಿ ಮೆಂಬರ್ಸ್. ನಿಮ್ಗೆ ಏನೇ ಡೌಟ್ ಇದೆ ಅಂತಂದರೆ ಕಾಮೆಂಟ್ ಮಾಡಿ ತಿಳಿಸ್ಕೊಡಿ. ವೈಟಮಿನ್ D3 ಡ್ರಾಪ್ಸ್ ಅನ್ನೋದು 1 ವರ್ಷಕ್ಕಿಂತ ಕೆಳಗಡೆ ಇರೋ ಮಕ್ಕಳಿಗೆ ಎಲ್ಲರಿಗೂ ಕೊಡಬೇಕಾಗತ್ತೆ ಹುಟ್ಟಿದಾಗಿಂದನೂ. ಯಾಕೆ ಕೊಡಬೇಕಾಗತ್ತೆ ಅಂತಂದರೆ ಬ್ರೆಸ್ಟ್ ಮಿಲ್ಕಲ್ಲಿ ವೈಟಮಿನ್ D3 ಅನ್ನೋದು ಕಡಿಮೆ ಇರುತ್ತೆ. ಅದಕ್ಕೆ ಸಪ್ಲಿಮೆಂಟೇಷನ್ ಥರ ನಾವು ಕೊಡ್ತೀವಿ. ಈ ವೈಟಮಿನ್ D3 ಕೊಡೋದ್ರಿಂದ ಮಕ್ಕಳಿಗೆ ಬೋನ್ಸ್ ಸ್ಟ್ರಾಂಗ್ ಆಗುತ್ತೆ, ಇಮ್ಯುನಿಟಿ ಚೆನ್ನಾಗಿ ಬಿಲ್ಡ್ ಆಗುತ್ತೆ, ಮತ್ತು ಇನ್ಫೆಕ್ಷನ್ಸ್ ಅನ್ನೋದು ಕಡಿಮೆ ಇರುತ್ತೆ. ಎಷ್ಟು ಕೊಡಬೇಕು ಈ ವೈಟಮಿನ್ D3 ಅಂತಂದರೆ ಎಲ್ಲ ಏಜಲ್ಲೂ 0 to 1 year ತನಕ 1 ml ಡೈಲಿ ಕೊಡಬೇಕು. 1 ml ಅಂದರೆ 400 ಇಂಟರ್ನ್ಯಾಷನಲ್ ಯೂನಿಟ್ಸ್. ಕೆಲವೊಂದು ಬ್ರ್ಯಾಂಡ್ ಸಿರಪ್ಪು 800 ಯೂನಿಟ್ಸ್ ಪರ್ ml ಇರುತ್ತೆ. ಅದನ್ನು ನೋಡಬೇಕಾಗತ್ತೆ ನೀವು, ಅದರಲ್ಲಿ 400 ಇದೆಯಾ ಇಲ್ಲಾಂದರೆ 800 ಇದೆಯಾ ಅಂತ. 400 ಯೂನಿಟ್ಸ್ ಇದ್ದರೆ 1 ml ಕೊಡಬೇಕು. 800 ಯೂನಿಟ್ಸ್ ಇದೆ ಅಂತಂದರೆ ಅರ್ಧ ml ಕೊಡಬೇಕಾಗತ್ತೆ. ಈ ವೈಟಮಿನ್ D3 ಡ್ರಾಪ್ಸ್ ಅನ್ನೋದು ದಿನದಲ್ಲಿ ಯಾವುದೇ ಟೈಮಲ್ಲಿ ಕೊಡ್ಬೋದು. ಹಾಲು ಜೊತೆ ಮಿಕ್ಸ್ ಮಾಡಿ ಆದರೂ ಕೊಡ್ಬೋದು, ಇಲ್ಲಾಂದರೆ ಸಪ್ರೇಟಾಗಿ ಕೊಡ್ಬೋದು. ಹಾಲು ಜೊತೆ ಕೊಡೋದು ಬೆಟರ್ ಇರುತ್ತೆ, ಅಬ್ಸಾರ್ಪ್ಷನ್ ಅನ್ನೋದು ಚೆನ್ನಾಗಿರುತ್ತೆ. ಮತ್ತು ಮಗುಗೆ ಕೋಲ್ಡ್ ಕಾಫ್ ಇದ್ದಾಗ ಸಿರಪ್ ಬೇರೆದು ಬರ್ಕೊಟ್ಟಿರ್ತಾರೆ, ಆವಾಗ ವೈಟಮಿನ್ D3 ಕೊಡ್ಬೋದಾ ಅಂತ ಕೇಳ್ತಿರ್ತಾರೆ. ಹೌದು, ಕೊಡ್ಬೋದು. ಅದು ಡೈಲಿ 1 ml ಯಾವಾಗೂ ಕೊಡಬೇಕಾಗತ್ತೆ. ಮತ್ತು ಮೋಸ್ಟ್ ಪೇರೆಂಟ್ಸ್ ಅದು ಹಾಕೋಕ್ಕೆ ಮುಂಚೆ ಶೇಕ್ ಮಾಡೋದಿಲ್ಲ. ಇದನ್ನು ನೀವು ಬಾಟಲಿಂದ ಹಾಕ್ತಾ ಇದ್ದೀರಾ ಅಂತಂದರೆ ಆ ಬಾಟಲ್ನ ಶೇಕ್ ಮಾಡಿ ಬಿಫೋರ್ ಗಿವಿಂಗ್ ಡ್ರಾಪರಲ್ಲಿ 1 ml ತೊಗೊಂಡು ಕೊಡಿ. ಮತ್ತು ಕೆಲವೊಂದು ಪೇರೆಂಟ್ಸ್ಗೆ ನಾವು 1 ml ಕೊಡಿ ಅಂತ ಹೇಳಿರ್ತೀವಿ. ಅವರು ಡ್ರಾಪರ್ ತೊಗೋತಾರೆ, ಡ್ರಾಪರಲ್ಲಿ ಇಷ್ಟು ಕೊಡ್ತಾರೆ, 0.1 ml ಕೊಡ್ತಾರೆ. 1 ml ಅಂದರೆ ಡ್ರಾಪರಲ್ಲಿ ಫುಲ್ ಡ್ರಾಪರ್ ಕೊಡಬೇಕಾಗತ್ತೆ. ಮತ್ತು ಸಿರಪ್ ಅನ್ನೋದು ಓಪನ್ ಮಾಡಿದ್ದೀರಾ ಕ್ಯಾಪ್ ಅಂತಂದರೆ ವಿತಿನ್ 1 month ಯೂಸ್ ಮಾಡಬೇಕಾಗತ್ತೆ. ಮತ್ತು ಯಾವ ಬ್ರ್ಯಾಂಡ್ ಬೆಸ್ಟ್ ಅಂತ ಕೇಳ್ತಾ ಇರ್ತೀರಾ, ಯಾವುದೇ ಬ್ರ್ಯಾಂಡ್ ಕೊಡ್ಬೋದು. ಬಟ್ ನೀವು ನೋಡಬೇಕಾಗಿರೋದು ಒಂದೇ, 400 ಯೂನಿಟ್ಸ್ ಇದೆಯಾ 800 ಯೂನಿಟ್ಸ್ ಇದೆಯಾ ಅಂತ. ಡೈಲಿ 400 ಯೂನಿಟ್ಸ್ ಕೊಡಬೇಕಾಗತ್ತೆ. ಥ್ಯಾಂಕ್ ಯು. ಸ್ಟೇ ಸೇಫ್, ಸ್ಟೇ ಹೆಲ್ದಿ. ಇದನ್ನೆಲ್ಲ ಪೇರೆಂಟ್ಸ್ಗೂ ಶೇರ್ ಮಾಡಿ. ಥ್ಯಾಂಕ್ ಯು.